ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಮ್ಮ ಅಚ್ಯುತ್ ಅಂಕಲ್ಗೆ ಹೇಳಿದಾರಂತೆ ಆದಷ್ಟು ಬೇಗ ಪ್ರೀತಿಗೆ ಮದುವೆ ಮಾಡಿಸ್ಬೇಕು ಅಂತ. ಅಚ್ಯುತ್ ಅಂಕಲ್ಲು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನಲ್ಲ ರಾಜೇಶ್, ಅವನ ಹತ್ರ ಮಾತಾಡಿದ್ದಾರೆ. ಅವನು ಪ್ರೀತಿನ ನೋಡೋಕ್ಕೆ ಮನೆಗೆ ಬರ್ತಾ ಇದ್ದಾನಂತೆ. ಪ್ರೀತಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಕಣೆ. ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇದ್ದಿದ್ರೆ ರಾಜೇಶ್ನ ನೋಡಕ್ಕೆ ಒಪ್ಕೋತಿದ್ಲ. ಯಾಕೋ ಪ್ರೀತಿ ನನಗೆ ಸಿಗಲ್ಲ ಅನ್ನೋ ಯೋಚನೆ ನನಗೆ ಸಹಿಸಕ್ಕಾಗ್ತಿಲ್ಲ ಶಾಲಿನಿ. ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ ಶಾಲಿನಿ. ಪ್ರೀತಿಸಿದ್ದು ನಮಗೆ ಸಿಗಬಾರ್ದು ಅನ್ನೋದು ಜಗತ್ತಿನ ರೂಲ್ಸಾ? ಹಾಯ್ ಶಾಲು, ನಿಂಗೆ ಮಾತಾಡೋಕ್ಕಾಗಲ್ಲ ಅಂತ ಗೊತ್ತು, ಆದರೆ ನಾನು ಮಾತಾಡೋದನ್ನು ಕೇಳಿಸ್ಕೋತೀಯಾ ಪ್ಲೀಸ್? ಶಾಲು, ನನಗೆ ಅಭಿನ ಬಿಟ್ಟಿರೋಕ್ಕಾಗಲ್ಲ ಕಣೆ. ನಿಮ್ಮಮ್ಮ ನನ್ನನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ ಕಣೆ. ಅವ್ರಿಗೆ ನಿಂಗೆ ನನ್ನಿಂದ ಹೀಗಾಗಿದೆ ಅಂತ ಬೇಜಾರಿರ್ಬೋದು, ಆದರೆ ನಾನೇನು ಮಾಡಲಿ? ಅಭಿನ ಮಾತಾಡಿಸ್ಬೇಕು ಅಂತ ತುಂಬ ಅನ್ನಿಸ್ತಿದೆ. ನಿಮ್ಮನೆಗೆ ಹೋದರೆ ರಜ್ಜು ಅತ್ತಿಗೆ ಇರ್ತಾರೆ, ಇಲ್ಲ ನಿಮ್ಮ ಅಮ್ಮನೇ ನನ್ನ ದೂರ ಕಳಿಸ್ತಾರೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಶಾಲು. ನನಗೆ ಯಾಕೋ ಭಯ ಆಗ್ತಿದೆ ಶಾಲು. ಅಭಿನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ. ಅಯ್ಯೋ, ಪ್ರೀತಿಗೆ ಅವರಪ್ಪ ಗಂಡು ನೋಡೋ ಶಾಸ್ತ್ರ ಇಟ್ಟಿರೋದು ಗೊತ್ತಿಲ್ಲ. ಅಲ್ಲಿ ಅಭಿ ಅವಳು ಗಂಡು ನೋಡೋಕೆ ಒಪ್ಪಿದಾಳೆ ಅಂದ್ಕೊಂಡ್ಬಿಟ್ಟಿದ್ದಾನೆ. ಈಗೇನು ಮಾಡಲಿ? ಅವನನ್ನ ಇಡೀ ಪ್ರಪಂಚ ಪ್ರಯೋಜನಕ್ಕಿಲ್ಲ ಅಂತಿದ್ರು, ನನ್ಗೆ ಮಾತ್ರ ಒಳ್ಳೆ ಗುಣ ಇರೋ ಮನುಷ್ಯನ ಥರ ಕಂಡ. ಅಮ್ಮ ಹೇಳೋರಂತೆ, ನಾವು ಯಾರ ಜೊತೆ ಬದುಕ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಅವರು ನೆಗೆಟಿವ್ ಗುಣನ ಎಷ್ಟು ಒಪ್ಕೋತೀವಿ ಅದು ಮುಖ್ಯ ಅಂತ. ನನಗೆ ಅಭಿ ಎಲ್ಲ ಗುಣನೂ ಇಷ್ಟ ಕಣೆ. ಅವನು ಹೇಗಾದರೂ ಇರಲಿ, ಅವನ ಜೊತೆ ಜೀವನ ಇಡೀ ಬದುಕೋಕೆ ನಾನು ರೆಡಿ. ನೀನ್ ಬೇಗ ಸರಿಯಾಗಿ ಮಾತಾಡೋ ಹಾಗಾಗ್ಬಿಡು, ಅವಾಗ ನೀನೇ ಅಭಿಗೆ. ಪ್ರೀತಿ, ಒಂದ್ ಲೋಟ ಕಾಫಿ ಕೊಡಮ್ಮ. ಬಂದೆ ಅಪ್ಪ. ಶಾಲು, ಅಪ್ಪ ಕರೀತಿದ್ದಾರೆ, ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ವಾಕಿಂಗ್ ಆಯ್ತು ತಾನೆ, ನಡಿ ಹೋಗೋಣ. ನೀನಿಲ್ಲಿ ಕೊರಗ್ತಿದ್ಯಾ? ಅವಳಲ್ಲಿ ಹಿಂಸೆ ಪಡ್ತಿದ್ದಾಳೆ. ನನಗೆಲ್ಲ ಗೊತ್ತಿದ್ದು ಏನು ಮಾಡೋಕ್ಕಾಗ್ತಿಲ್ಲ.
ಆದ್ರೆ ನಿಮ್ಮಿಬ್ರು ನಾನು ಒಂದು ಮಾಡೇ ಮಾಡ್ತೀನಿ ಅಭಿ, ಯೋಚನೆ ಮಾಡಬೇಡ. ಗಿರಿ, ನೀನು ಹೇಳ್ತಿರೋದು ನಿಜನೇನೋ? ಮತ್ತೆ ಮುಂದೆ ನ್ಯಾಯವಾಗಿ ಬದುಕೋಕೆ ದಾರಿ ಆಗುತ್ತಷ್ಟೆ. ಏನು ಗುಸುಗುಸು ನನ್ನನ್ನೇ ಬೈಕೋತಿದ್ದೀರಾ? ಹೊಟ್ಟೆಲ್ ಹುಟ್ಟಿದ ಮಗ ನೀನು ನನಗೆ ಶತ್ರು ಆದ್ಯಲ್ಲೋ. ಯಾಕ್ರಿ, ಯಾಕೆ ಹೀಗಾಡ್ತಿದ್ದೀರಾ? ಏನಾಯ್ತು? ಬೆಳದ್ ನಿಂತ ಮಗನ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ? ಅವನು ಮಾಡಿರೋದು ಅಂತ ಕೆಲಸ. ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದಾನೆ. ನನ್ನ ವಿರುದ್ಧ ಸಾಕ್ಷಿ ಇದೆಯಂತೆ. ಏನೋ ಅಂತದ್ ಮಾಡಿದೆ ನಾನು. ಪೊಲೀಸ್ ಅರೆಸ್ಟ್ ವಾರೆಂಟ್ ಜೊತೆ ಬರ್ತಾ ಇದ್ದಾರೆ. ನನ್ನ ಮರ್ಯಾದೆ ಪ್ರಶ್ನೆ, ಯಾಕೋ ಹೀಗೆ ಮಾಡಿದೆ? ನಿಮಗೆ ಗೊತ್ತಿಲ್ವಾ ನೀವೇನ್ ಮಾಡಿದ್ದೀರಾ ಅಂತ? ಎದುರು ವಾದಿಸ್ಬೇಡ. ನಮ್ಮ ಕಂಪ್ನಿಗೆ ಎಷ್ಟು ಕೆಟ್ಟ ಹೆಸರು ಗೊತ್ತಾ? ನಾನು ಒಳಗೋದ್ರೆ ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ತಪ್ಪು ಮಾಡಿರೋರು ನೀವು, ನಿಮಗೆ ಅದ್ರ ಗಿಲ್ಟ್ ಫೀಲ್ ಇಲ್ಲ. ಇನ್ನು ಅದನ್ನ ಸರಿ ಮಾಡಕ್ ಹೋಗ್ತಿರೋ ನಾನು ಮರ್ಯಾದೆ ಅಲ್ದವನ? ಮಾತಿಗೆ ಮಾತು ಕೊಡ್ಬೇಡ ಅಂದೆ. ನಾನು ಏನೋ ದ್ರೋಹ ಮಾಡಿದ್ದೆ ನಿನಗೆ. ನೀನು ನನ್ನ ಮಗನೇ ಅಲ್ಲ, ನನ್ನ ಶತ್ರು. ಓ, ಆ ಜಯರಾಮ್ ಅಭಿಲೇನಿ ನೀನು ಹೋಗ್ತಿದ್ಯಾ? ಸಾಚ ಆಗ್ತಿದ್ಯಾ? ಅದು ಹೇಗೆ ಉದ್ಧಾರ ಆಗ್ತೀಯೋ ನಾನು ನೋಡ್ತೇನೆ. ಹಲೋ, ಲಾಯರ್ ಸಾಹೇಬ್ರಾ? ನಾನು ರವಿಶಂಕರ್ ಮಾತಾಡ್ತಿರೋದು. ಗಿರಿ, ಸಮಾಧಾನ ಮಾಡ್ತೀನಿ. ಹೇಳು ಶಶಾಂಕ್. ಅಚ್ಯುತ್ ಅಂಕಲ್ ಫೋನ್ ಮಾಡಿದ್ರು. ರವಿಶಂಕರ್ ಮನೆಗೆ ಪೊಲೀಸ್ ಹೋಗಿದಾರಂತೆ. ಅರೆಸ್ಟ್ ಆಗಿದ್ದಾನೆ.
ನಮಗೂ ಫೋನ್ ಬರ್ಬೋದು, ನಾವು ಹೋಗ್ಬೇಕಾಗತ್ತೆ ಪೊಲೀಸ್ ಸ್ಟೇಷನ್ಗೆ. ಅರೆಸ್ಟ್ ಆಗಿರೋದು ನಿಜಾನೇ ಆದರೆ ಇನ್ನೇನು ಹೊರಗಡೆ ಬಂದೇ ಬಿಡ್ತಾರೆ. ನೋಡ್ತಾ ಇದ್ದಾರೆ. ಏನಂದ್ರಿ ಡ್ಯಾಡ್? ರವಿಶಂಕರು ದೊಡ್ಡ ಬಿಸ್ನೆಸ್ ಮ್ಯಾನ್. ಒಬ್ಬ ಲಾಯರ್ ಇಟ್ಕೊಳ್ಳೋ ಅಷ್ಟು ತಲೆ ಇರಲ್ವ ಅವನಿಗೆ. ಮತ್ತೇನು ಪ್ರಯೋಜನ ನಾವು ಕಂಪ್ಲೇಂಟ್ ಕೊಟ್ಟು? ಬರೀ ಜೈಲ್ಗೆ ಹೋಗಿ ಬರೋಕ್ಕಷ್ಟೇನಾ? ನಮ್ಗೆ ನ್ಯಾಯ ಸಿಕ್ಕಂಗೆ ಆಯ್ತಾ ಡ್ಯಾಡ್? ಅದಲ್ಲ ಪ್ರಶ್ನೆ. ರವಿಶಂಕರ್ ಅಂದ್ಕೊಂಡಿರೋದು ನಾವು ಅರೆಸ್ಟ್ ಮಾಡೋವರೆಗೂ ಹೋಗಲ್ಲ. ಎಷ್ಟೇ ದೊಡ್ಡವರಾಗಲಿ ಅರೆಸ್ಟ್ ಆದಾಗ ಒಂದು ಸಣ್ಣ ಭಯ ಬಂದೇ ಬರುತ್ತೆ. ಸೊ ರವಿಶಂಕರ್ ಭಯ ಪಟ್ಕೊಂಡು ನಮಗೇನು ಮಾಡಲ್ಲ ಅಂತನಾ? ಡ್ಯಾಡ್, ಅವನು ನಮ್ಮ ಕಂಪ್ನಿನ ಮುಳುಗಿಸ್ಬೇಕು ಅಂತಲೇ ಯೋಚನೆ ಮಾಡ್ತಿರೋನು. ಹೊರಗೆ ಬರ್ತಿದ್ದಾಗೆ ನಮ್ಮ ಮೇಲೆ ಇನ್ನೂ ಗ್ರೆಡ್ಜ್ ಇಟ್ಕೊಂಡು ಅತಿಯಾಗಿ ಆಡ್ತಾನೆ ಅಂತ ನನಗನ್ನಿಸ್ತಿದೆ. ಅದಂತೂ ಆಗೋದೆ. ರವಿಶಂಕರು ಬದಲಾಗೋ ಪೈಕಿ ಅಲ್ಲ. ಅವನಿಗೆ ದೇಶ ಸಾಧಿಸೋದೇ ಮುಖ್ಯ. ಇನ್ನು ಮುಂದೆ ಅವನ ಯೋಚನೆ ನಾವು ಅಳಿಯೋಕ್ಕಾಗಲ್ಲ. ಅದಕ್ಕೆ ನಾನು ಈ ಕೇಸನ್ನು ಆದಷ್ಟು ಸ್ಟ್ರಾಂಗ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅಲ್ಲ ಡ್ಯಾಡ್, ಅವನಿಗೆ ತಾಕತ್ತಿದ್ರೆ ಮಾರ್ಕೆಟಲ್ಲಿ ನಮ್ಮನ್ನ ಮೀರಿಸಿ ತೋರಿಸ್ಲಿ. ಅದು ಬಿಟ್ಟು ನಮ್ಮನೆ ಹೆಣ್ಮಕ್ಳಿಗೆ ಏನು ತೊಂದರೆ ಕೊಡೋದು? ಅವ್ರೇನು ಮಾಡಿದ್ರು ಅವನಿಗೆ? ರವಿಶಂಕರ್ ಯೋಚನೆ ಮಾಡ್ತಾ ಇರೋದು ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಹಿ ವಾಂಟ್ಸ್ ಟು ಡಿಫೀಟ್ ಮೀ. ಅವನು ನನ್ನನ್ನು ಮುಳುಗ್ಸೋಕ್ಕೆ ಅಚ್ಚುತನ್ ವೀಕ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ. ಅವನಿಗೆ ಗೊತ್ತು ನಾನು ಅಚ್ಚುತನ್ ಮೇಲೆ ಡಿಪೆಂಡ್ ಆಗಿದ್ದೀನಿ. ಶಶಾಂಕ್, ಈ ಮಾತು ನಮ್ಮಲ್ಲೇ ಇರಲಿ. ನಾನು ಅಚ್ಚುತನ್ ಮೇಲೆ ಡಿಪೆಂಡ್ ಆಗಿದ್ದೀನಿ. ಎಸ್, ಐ ಡೂ. ಆದರೆ ರವಿಶಂಕರ್ ಅಂದ್ಕೊಂಡಿರೋ ಅಷ್ಟಲ್ಲ. ಈಗ ರವಿಶಂಕರು ಅಚ್ಚುತನ್ನ ಕೊಂಡ್ಕೊಳ್ಳೋಕೆ ನೋಡ್ಬೋದು. ಅಚ್ಚುತನ್ನ ನನ್ನಿಂದ ದೂರ ಮಾಡಿದ್ದೇ ಆದರೆ ನನ್ನ ಬೆನ್ನೆಲುಬು ಮುರಿದಂಗಾಗುತ್ತೆ. ಆದ್ದರಿಂದ ಅವನು ಮಾರ್ಕೆಟ್ನಲ್ಲಿ ನಮ್ಮನ್ನು ಮೀರಿಸ್ಬೋದು. ಅದು ಅವನ ಕ್ಯಾಲ್ಕುಲೇಷನ್. ಅಲ್ಲ ಡ್ಯಾಡ್, ನಿಮಗೆ ಅಚ್ಚುತಂಕಲ್ಗಿರೋ ಸ್ನೇಹನ ಮುರಿಯೋಕ್ಕಾಗತ್ತೆ ಅಂತ ಹೇಗಾದರೂ ಅನ್ಕೋತಾನ ಅವನು? ಅದು ಗೊತ್ತಿದ್ದೆ ಅವನು ಬೇಡದ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಶಶಾಂಕ್, ಇನ್ನು ಮುಂದೆ ಆ ರವಿಶಂಕರ್ ಯೋಚನೆನ ಅಳಿಯೋಕ್ಕಾಗಲ್ಲ. ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರೋ. ಫೈನ್ ಡ್ಯಾಡ್. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹೌದು ಸಿಂಧು, ಇದು ನಮ್ಮ ಶಾಲಿನಿಂದ ಹ್ಯಾಂಡ್ ರೈಟಿಂಗು. ಅದೇನೋ ಕರೆಕ್ಟ್ ಅಕ್ಕ, ಆದ್ರೆ ಮ್ಯಾಟರ್ ಓದು. ಪ್ರೀತಿ ಕೂಡ ನಿನ್ನನ್ನು ಪ್ರೀತಿಸ್ತಾಳೆ ಹೇಳಿದ್ಯಾ? ಇದೇನೇ ಸಿಂಧು, ಇದು ನಿನಗೆ ಎಲ್ಲಿ ಸಿಕ್ತು? ಅದೇ ಅಕ್ಕ ನನ್ನ ಲಕ್ಕು. ನಾನು ಎಲ್ಲಿ ಕಾಲಿಡ್ತೀನೋ ಅಲ್ಲಿ ನನ್ನ ವಿರುದ್ಧ ಯಾರೇ ಇದ್ರೂ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಗೊತ್ತಾಗುತ್ತೆ. ಆ ಶಾಲಿನಿ ಅಭಿಗ್ ತೋರ್ಸಕ್ಕೆ ಅಂತ ಬರ್ದು ಕೊಡ್ತಿದ್ಲು ಅನ್ಸುತ್ತೆ. ಅಂದರೆ ಈ ಪ್ರೀತಿ ಅಭಿನ ಲವ್ ಮಾಡ್ತಾ ಇದ್ದಾಳೆ, ಆದರೆ ಅದು ಅಭಿಗ್ ಗೊತ್ತಿಲ್ಲ ಅಂತನಾ? ನೋ ಚಾನ್ಸ್ ಅಕ್ಕ. ಅವರಿಬ್ರು ಎಷ್ಟು ಕ್ಲೋಸ್ ಆಗಿದ್ರು ಅನ್ನೋದನ್ನ ನಾನೇ ನೋಡಿದ್ದೀನಿ. ನಿನ್ನ ಮೈದ್ನ ನೀನು ತಿಳ್ಕೊಂಡಷ್ಟು ಸಾಧು ಏನಲ್ಲ. ಅಲ್ಲ ಸಿಂಧು,
ಪ್ರೀತಿನ ಅಭಿಯಿಂದ ದೂರ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಹುಡುಗನ ಮೇಲೆ ನಾವು ತಪ್ಪು ಹಾಕೊಳ್ಳೋಕ್ಕಾಗಲ್ಲ. ಇದು ಪ್ರೀತಿ ಮಾತ್ರ ಮಾಡಿರೋ ತಪ್ಪು. ವಾವ್ ಅಕ್ಕ, ಸೂಪರ್. ಹಾಗಾದ್ರೆ ಮನೆಯವರೆಲ್ಲ ಬಂದ ಕೂಡಲೇ ವಿಷಯ ಹೇಳಿ ಡಿಸಿಷನ್ ಮಾಡಿಸ್ಬಿಡೋಣವಾ? ಆತರ ಪಡಬೇಡ ಸಿಂಧು. ಇಂಥ ಬ್ರಹ್ಮಾಸ್ತ್ರ ಸಿಕ್ಕಿದೆ, ಇದನ್ನ ಅಷ್ಟು ಸುಲಭವಾಗಿ ಹಾಳು ಮಾಡ್ಕೋಬಾರ್ದು. ಸಮಯ ನೋಡಿ ಸರಿಯಾಗಿ ಹೊಡಿಬೇಕು. ಆಗ ನಾವು ಒಳ್ಳೆಯವರಾಗ್ತೀವಿ. ಆಮೇಲೆ ಅಕ್ಕ, ಮುಂದಿಂದ ನಾನು ನೆನೆಸ್ಕೊಂಡು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಆದರೂ ಇವ್ರಿಬ್ರಿಗೆ ಅದೇನು ಧೈರ್ಯ ನೋಡು. ನಮ್ಮ ಕಣ್ಣು ಮುಂದೆನೇ ಇದ್ರೂ ಗುಟ್ಟು ಬಿಟ್ಕೊಡ್ಲಿಲ್ವಲ್ಲ. ಅಕ್ಕ, ಶಾಲಿನಿಗೆ ಮಾತು ಬರದೇ ಇದ್ದಿದ್ದು ನನಗೆ ಒಳ್ಳೇದಾಯ್ತು ನೋಡು. ಅದು ಹಾಗೇನೆ. ಅದಕ್ಕೆ ಅಲ್ವಾ ಸರಿಯಾದ ಟೈಮ್ಗೆ ನಿನ್ನನ್ನು ಕಾಲ್ ಮಾಡಿ ಮನೆಗೆ ಬಾ ಅಂತ ಕರೆದಿದ್ದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದೇ ಖುಷಿಗೆ ನಿನಗೆ ಏನು ಬೇಕೋ ಕೇಳು, ನಾನು ಕೊಡಿಸ್ತೀನಿ. ನೀನು ಈ ಮನೆಗೆ ಸೊಸೆ ಆಗ್ಬಾ, ಅಷ್ಟೇ ಸಾಕು. ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಅಕ್ಕ, ಈ ಬಾಣಕ್ಕೆ ಆ ಪ್ರೀತಿ ಬಿದ್ದು ಹೋಗ್ತಾಳೆ, ಅಭಿ ಒಂಟಿ ಆಗ್ತಾನೆ. ಆಗ ನಮಗೆ ಹೇಗೆ ಬೇಕೋ ಹಾಗೆ ಅಭಿನ ಆಟ ಆಡಿಸ್ಬೋದು. ನೋಡು ಸಿಂಧು, ಈ ಲೆಟರ್ನ ಸ್ವಲ್ಪ ಹುಷಾರಾಗಿಟ್ಕೋ. ನಮ್ಮ ಶಾಲು ಖತರ್ನಾಕ್. ಈ ಹ್ಯಾಂಡ್ ರೈಟಿಂಗ್ ನಂದು ಅಲ್ವೇ ಅಲ್ಲ ಅಂತ ಬೇಕಂದ್ರೂ ಆರ್ಗ್ಯೂ ಮಾಡ್ತಾಳೆ. ಅವಳನ್ನ ಯಾವುದೇ ಕಾರಣಕ್ಕೂ ಇದ್ರ ಮಧ್ಯೆ ತರಬಾರ್ದು. ಒಂದು ಸಾಕ್ಷಿ ಬೇಕಾಗಿತ್ತು, ಅದು ಈಗ ಸಿಕ್ಕಿದೆ. ಮುಂದಿಂದು ನಮ್ಮಿಬ್ರು ಆಟ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹಲೋ ಅಭಿ, ನಿಮಗೆ ವಿಷಯ ಗೊತ್ತಾಯ್ತು ಅನ್ಕೋತೀನಿ. ಹೌದು ಗಿರಿ, ನಿಮ್ಮ ತಂದೆಗೆ ಅರೆಸ್ಟ್ ಆಗಿರೋ ವಿಷಯ ಗೊತ್ತಾಯ್ತು. ಐ ಆಮ್ ಸಾರಿ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ಅಭಿ? ಗಿರಿ, ನಿಮ್ಮ ತಂದೆ ವಿರುದ್ಧನೇ ನಿಮ್ಮನ್ನು ಎತ್ಕಟ್ಬಿಟ್ಟು ನಿಮಗೂ ತೊಂದರೆ ಆಗೋ ಹಾಗೆ ಮಾಡಿಬಿಟ್ವಿ. ನಮ್ಮಿಂದ ನಿಮಗೆ ತೊಂದರೆ ಆಗದೆ ಹೋಗಿದ್ದಿದ್ರೆ ಇವೆಲ್ಲ ಸರಿಯಾಗೇ ಇರೋದು. ಅಲ್ಲ, ನಿಮ್ಮ ಕಂಪ್ನಿಗೆ ಇದರಿಂದ ತುಂಬ ದೊಡ್ಡ ಪೆಟ್ಟಾಗತ್ತೆ. ಇವತ್ತು ಹೇಗೆ ಮ್ಯಾನೇಜ್ ಮಾಡ್ತೀರೋ ನಂಗೆ ಗೊತ್ತಾಗ್ತಿಲ್ಲ ಗಿರಿ. ಆಗಲೇ ತುಂಬ ಕಾಲ್ಸ್ ಬಂತು. ಆಲ್ರೆಡಿ ಕಂಪ್ನಿಲಿ ಒಂದಿಬ್ರು ರಿಸೈನ್ ಕೂಡ ಮಾಡಿದ್ದಾರೆ. ಛೇ, ತಪ್ಪು ಮಾಡಿದ್ದು ನಿಮ್ಮ ತಂದೆ, ಆದರೆ ನೀವು ಅನುಭವಿಸೋ ಹಾಗಾಗೋಯ್ತು.